ಸಲ ಚೆಕ್ಔಟ್ ಮಾಡ್ಬೋದು. ಫುಲ್ ಮೇಡ ಅಂತ ಇದೆ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಸೈಡ್ ಲುಕ್ ಚೆಕ್ಔಟ್ ಮಾಡ್ಬೋದು. ಸೊ ಬನ್ನಿ, ನಿಮಗೆ ಸೌಂಡ್ ಒಂದ್ಸತಿ ತಿಳಿಸ್ಕೊಳೋಣ. ಜಾಸ್ತಿ ಪೆಟ್ರೋಲ್ ಇದೆ, ಕಮ್ಮಿ ಇದೆ. So guys, do not forget to comment how is this sound. So idu spring type inbuilt. So hey guys, assalamu alaikum. ನನ್ನ ಇನ್ನೊಂದು ಬ್ಲಾಗ್ಗೆ ನಿಮ್ಮ ಸುಸ್ವಾಗತ. ನಮ್ಮ ಕರ್ನಾಟಕ ಜನತೆಗೆ ನಮಸ್ಕಾರ. ಇವನು ತಮಿಳ್ನಾಡಿಂದ ಬಂದ್ಬಿಟ್ಟು ನಿಗ್ಲಾಡ್ತವನೆ ಹೆಂಗ ನೋಡಿ. ಸೊ ಲಿವ್ ಇಟ್ ಔಟ್. ಸೊ ಗೈಸ್, ಝೆಡ್ ನಾವು ಚೆಕ್ ಮಾಡಿಲ್ಲ. ಆ್ಯಂಡ್ ಇವತ್ತು ನೋಡಿ ಎಂಥ ಟೈಮ್ ಇದೆ ಆ್ಯಂಡ್ ಹೆಂಗೆ ಚೆಕ್ ಮಾಡ್ತಾ ಇದ್ರಿ ನಾವು. ಈ ಫುಲ್ಲು ಮಳೆ, ಫುಲ್ ಅಂದರೆ ಫುಲ್ಲು ಗಾಡಿ ಚೆಕ್ಔಟ್ ಮಾಡ್ಬೋದು ನೀವು ಯಾವ ಲೆವೆಲ್ ಗಲೀಜಿದೆ ಅಂತ. ಸೊ ಈ ಟೈಮಲ್ಲಿ ನಾವು ಬ್ಲಾಗ್ನ ಮಾಡ್ತಾಯಿದ್ದೀರಿ. ಸೊ ನಮ್ದು ಇವಾಗ ಪ್ರಯಾಣ ಬಂದುಬಿಟ್ಟಿರೋದು ಎಲ್ಲಿ ಹೇಳಿ, ಇದು ನಮ್ಮ ಸಿವಿಕ್ ಹತ್ರ. ಸೊ ವಿ ಆರ್ ಗೋಯಿಂಗ್ near our Civic. So guys, do not forget to comment how is this sound. So idu spring type inbuilt. So this is the exact sound what it is. Correct exact sound ಇದೆ. ಸೊ ಮುಂದೊಬ್ಬನು GT ಅವ್ನು ಹೋಗ್ತಾ ಇದ್ದಾನೆ. ನಾನು ಅವ್ನು ಹಿಂದೆ ಹೋಗ್ಬೋದು, ಬಟ್ ಬೇಕಾಗಿಲ್ಲ. ಬಿಕಾಸ್ ಇದ್ರ ಏರ್ ಫಿಲ್ಟರ್ ಒಳಗಡೆ ಆಲ್ರೆಡಿ ನೀರು ಹೋಗ್ಬಿಟ್ಟಿದೆ. ಬಿಕಾಸ್ ಮಳೆಯಲ್ಲಿ ಕೇನೈದಲ್ಲಿ ಸ್ವಲ್ಪ ನೀರು ಕುತ್ಕೊಂಡಿದೆ ಲೈಟಿಗೆ. ಸೊ ನಮ್ಗೆ ಕಷ್ಟ ಆಗುತ್ತೆ. ಸೊ ಗಾಡಿ ಸೌಂಡ್ ಈ ಥರ ಇದೆ. ಸೊ ಇದು ಲೈಟ್ಲಿ ಪವರ್ ಆಗಿದೆ ಗಾಡಿ. ಸೊ 110ಇಂದ 120ವರೆಗೂ ಓಡ್ತಾ ಇದೆ. ಆ್ಯಂಡ್ ಐ ಥಿಂಕ್ ಸೊ 130 ಆರಾಮಾಗಿ ಹೋಗುತ್ತೆ. ಬಟ್ ಮೈನ್ K9 ಬಿಚ್ಚಬೇಕು. K9ಇಂದ ಮೇನ್ ಫಾಲ್ಟು. ಸೊ ಪಟ್ರಿಂಗ್ ಬರ್ತಾ ಇದೆ, ನೀವು ಚೆಕ್ಔಟ್ ಮಾಡ್ಬೋದು. ಸೊ ಇವಾಗ ನಾವು ಹೋಗಿ ಸಿವಿಕ್ನ ನೋಡೋಣ. ಸಿವಿಕ್ ರೆಡಿಯಾಗಿ ನಿಂತಿದೆ ಗಾಯ್ಸ್. ಬಟ್ ನಮ್ಮ ಕೈಯಲ್ಲಿ ಸಿವಿಕ್ ಇವತ್ತು ಎತ್ತಕ್ಕಾಗಲ್ಲ. ಈ ಮಳೆ ಸೀಸನಲ್ಲಿ ಎಲ್ಲಿಂದ ಎತ್ತೋದು ಹೇಳಿ? ಕಷ್ಟ ಅಲ್ಲ, ತುಂಬಾ ಕಷ್ಟ ಈ ಮಳೆ. ನಂಬರ್ ಪ್ಲೇಟಿಂದ ಹಿಡಿದು ಎಲ್ಲ ಹೊಸದು ಹಾಕ್ಸಿದ್ದೀನಿ. ಸೊ ಜಸ್ಟ್ ಇವತ್ತು ವ್ಯೂ ಮಾಡೋಣ. ಸೊ ನಾಳೆ ನಿಮಗೆ ನೋಡಿಸ್ತೀನಿ ಗಾಡಿ ಯಾವ ಥರ ರೆಡಿ ಆಗಿದೆ ಅಂತ. ನಾಳೆ ಗಾಡಿ ಎತ್ಕೊಳಕ್ಕೆ ಹೋಗ್ತೀನಿ. ಸೊ ಅದೊಂದು ಸಪ್ರೇಟ್ ಬ್ಲಾಗ್ ಮಾಡೋಣ. ಇಲ್ಲಿ ಫುಲ್ ನೀರು ಬೇರೆ ತುಂಬೋಗೈತೆ. ಒಂದೊಂದಲ್ಲ ಗುರು, ಬೆಂಗಳೂರಲ್ಲಿ ಮಳೆ ಬಂದರೆ ನೋಡಿ, ಒಂದೊಂದಲ್ಲ. ಇವನಿಂದ ನಾವು ಹೋದ್ರೆ ನಾವು ಜಸ್ಟಿನೋ ಗಲೀಜು. ಅಲ್ಲಿ ನೋಡಿ ಎಲ್ಲಿ ಎಗರ್ತೈತೆ. ನಮ್ಮ ಕಾರ್ ಯಾವ ಥರ ರೆಡಿ ಆಗಿದೆ. ಇಲ್ಲಿ ನೋಡಿ. ಇದು ಬಂದ್ಬಿಟ್ಟು ಕಾಡು ಗಾಡಿ ಹುಡುಗರು. ನಮಗೆಲ್ಲ ಗಂಚಲಿ ನಮ್ಮ ಹತ್ರ ಬಿದ್ದರೆ ಬ್ಯಾಡ್ ವರ್ಡ್ ಯೂಸ್ ಮಾಡೋಕ್ಕಾಗಲ್ಲ, ಬಾರಿಸ್ಬಿಡೋದೆ. ಎಲ್ಲೆಲ್ಲಿ ಮಾಡ್ಕೊಬೇಕು ಅಲ್ಲಲ್ಲ ಅವ್ರವ್ರು ಮಾಡ್ಕೊಬೇಕು. ನಾವು ಯಾರ ಹತ್ರನೂ ಹೋಗ್ತಾ ಇಲ್ಲ ಅಂದರೆ ನಮ್ಮ ಹತ್ರ ಯಾರೂ ಬರಬಾರ್ದು. ಸೊ ಗೈಸ್, ಅದು ನಮ್ಮ ಮೆಹರಾಜ್ ಬ್ರೋ ಗಾಡಿಯಲ್ಲಿ ಇಂಜಿನ್ ರೆಡಿ ಆಗ್ತಾ ಇದೆ. ಬಿಕಾಸು ಕ್ರ್ಯಾಂಕಲ್ಲಿ ಮತ್ತು ಪಿಸ್ಟನ್ ರಿಂಗ್ಸಲ್ಲಿ ಸೌಂಡ್ ಬಂದ್ಬಿಟ್ಟಿದೆ. ಸೊ ಈ ಗಂಡು ನನ್ನ ಮಗನೇ ನಮ್ಮ ಅಲ್ಲಿಂದ ಬೀಟುಗಳು ಕೊಡ್ಕೊಂಬರ್ತಾವನೆ, ಎಗರ್ಸವನೆ, ಬಿಡಲ್ಲ. ಇನ್ನು ಜಸ್ಟ್ ಓವರ್ಟೇಕ್ ಹೊಡಿಬೇಕಷ್ಟೆ. ಏನು GT ಇಕ್ಕೊಂಬಿಟ್ರೆ ದೊಡ್ಡ ಲಾಡುಗ್ಲ ಇವರು. GT ಶಾರ್ಟ್ ಕೂಡ ತಿರ್ಗಿ ನೋಡಲ್ಲ, ನಮ್ಮ ಗಾಡಿಗಳು ನೋಡೋ ಅಷ್ಟೇ. ಆವಾಗ ಕೋಪ ಬಂದ್ಬಿಡ್ತೈತೆ ಗುರು, ಏನು ಮಾಡೋಕ್ಕಾಗಲ್ಲ. ಸೊ ಬನ್ನಿ
ಬಂದ್ಬಿಟ್ರಿ ಆಲ್ಮೋಸ್ಟ್ ಗ್ಯಾರೇಜ್ ಹತ್ರ ಬಂದು ನಿಮ್ ನೋಡ್ಸೋಣ. ಸೊ ನಮ್ಮ ಮೆಹರಾಜ್ ಬ್ರೋ ಗಾಡಿ ಇವತ್ತು ನಾಳೆ ಫಿಟ್ಟಿಂಗ್ ಆಗೋಗುತ್ತೆ ಆ್ಯಂಡ್ ಅದ್ರದ್ದು ಒಂದು ರಿವ್ಯೂ ಬ್ಲಾಗ್ ಮಾಡೋಣ. ಸೊ ನಾವು ಮೆಹರಾಜ್ ಬ್ರೋ ಗಾಡಿ ಎಷ್ಟು ಓಡ್ತಾ ಇದೆ ಏನು ಚೆಕ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅದು ಕೂಲಿಂಗಲ್ಲಿರುತ್ತೆ ಇವಾಗ. ಸೊ ಕೂಲಿಂಗಲ್ಲಿರೋದ್ರಿಂದ ನಾವು ಇವಾಗ ಏನು ಚೆಕ್ ಮಾಡೋಕ್ಕಾಗಲ್ಲ. ಐ ಆಮ್ ವೇಟಿಂಗ್ ಅನ್ನಲ್ಲ, ಆ ಥರ ವೇಟಿಂಗ್ ಮಾಡ್ತಾ ಇದ್ದೀನಿ ನಾನು ಸಿವಿಕ್ನ ನೋಡೋಕ್ಕೆ. ಹೆವಿ ವೇಟಿಂಗು. भैया गेज अंदर रे ಓಹೋ ಚೆಕ್ಔಟ್ ಮಾಡ್ಬೋದು. ರೆಡಿ ಆಗೈತೆ ಕಾರು, ಎತ್ಕೊಂಡು ಹೋಗ್ಬೇಕು ಬಟ್ ಆಗಲ್ಲ. ಚಮಕ್ರಿ ಅನ್ನೋ ಭಯ. ಚೆಕ್ಔಟ್ ಮಾಡ್ಬೋದು. ನಮ್ಮ ಸಿವಿಕ್ ಫೈನಲಿ ರೆಡಿ ಆಗಿದೆ. ಸೊ ಈ ಲುಕ್ ನಾವು ಮಜಾಕ್ಕಾಗಲ್ಲ ಗಾಯ್ಸ್. ಇದನ್ನು ನಾವು ಡ್ರೀಮ್ ಆಗಿ ಅಂದ್ಕೊಂಡು ಒಳಗಡೆ ರೆಡ್ ಲೈಟು ಇದು ನನ್ನ ಕೈಯಲ್ಲಿ ಹೇಳೋಕ್ಕಾಗ್ತಾಯಿಲ್ಲ, ಆ ಥರ ಖುಷಿ ಇದೆ. ಬಿಕಾಸ್ ನಮಗೆಲ್ಲ ಡ್ರೀಮ್ ಕಾರ್ ಗೈಸ್, ಒಂಥರ ಡ್ರೀಮ್ ಥರ ರೆಡಿ ಮಾಡಿದ್ದೀವಿ. ಸೊ ಮುಂದೆ ಬಾಡಿ ಕಿಟ್ ಆಗಿದೆ, ಸೈಡ್ ಬಾಡಿ ಕಿಟ್, ಬ್ಯಾಕ್ ಸೈಡು ಫುಲ್ ಬಾಡಿ ಕಿಟ್ ಹಾಕಿದ್ದೀರಿ. ಸೊ ಲುಕ್ಕನ್ನು ಚೆಕ್ಔಟ್ ಮಾಡ್ಬೋದು. ಸೊ ಇದನ್ನು ಚಿಕ್ಕಣ್ಣ ಅಂದ್ಕೊಂಡ್ರಿ, ಬಟ್ ಆ್ಯಸ್ ಇಟ್ ಈಸ್ ಹೇಳಿದ್ದೀನಿ, ಅದರ ಫುಲ್ ಮಳೆಯಿಂದ ಎತ್ತಾ ಇಲ್ಲ. ಸೊ ವೀಲ್ಸ್ ಎಲ್ಲ ಚೆಕ್ಔಟ್ ಮಾಡ್ಬೋದು, ಫುಲ್ ಮಿಡ ಅಂತ ಇದೆ. ಆ್ಯಂಡ್ ಕಮ್ ಬ್ಯಾಕ್ ಸೈಡ್ ಲುಕ್, ಇದೊಂದು ಇಡ್ಲಿ ಲುಕ್ ಚೆಕ್ಔಟ್ ಮಾಡ್ಬೋದು ಯಾವ ಥರ ಇದೆ. ಕ್ರೇಜಿ ವಿತ್ ಎಕ್ಸಾಸ್ಟ್ ಇದೆ. ಸೊ ಇದು ನಾವು ಎಕ್ಸಾಸ್ಟ್ ಗೊತ್ತಲ್ಲ, ಕಾರ್ ಸ್ಟಾಪಲ್ಲಿ ಹಾಕ್ಸಿರೋದು. ನೆಕ್ಸ್ಟ್ ಲೆವೆಲ್ ಸೌಂಡ್ ಎಲ್ಲ ಇದನ್ನು ನೋಡ್ಬೋದು. ಮೊನೋಗ್ರಾಮ್ ಚೇಂಜ್ ಆಗಿದೆ. ಸೊ ಮುಂದೆ ಬಂದರೆ ಇದು ಎಲ್ಲಿಗ ಚೇಂಜ್ ಮಾಡಲ್ಲ. ಗರ್ಲ್ ಶುಡ್ ಬಿ ಲಾಯಲ್, ಬಾಯ್ ಶುಡ್ ಬಿ ರಾಯಲ್ ಅಂತ ರಿಯಲ್ ಲೈಫ್. ಸೊ ವಿ ಆರ್ ನಾಟ್ ಗೋನ್ ಚೇಂಜ್ ದಟ್. ಆ್ಯಂಡ್ ಸ್ಟಾರ್ಟಿಂಗ್ ಒಂದು ಬ್ಲಾಗ್ ಮಾಡಿದ್ದೆ. ಸೊ ಅದರಲ್ಲಿ ಸಿವಿಕ್ನ ಕ್ಲೀನಾಗಿ ನೋಡ್ಸಿದ್ದಿಲ್ಲ, ತೀಸ್ಕೊಂಬಂದಿದ್ದು ಸಿವಿಕ್ಕು, ಅದೆಲ್ಲ ನೋಡ್ಸೋಕ್ಕಾಗಲಿಲ್ಲ. ಸೊ ಇವತ್ತು ನಮ್ಮ ಸಿವಿಕ್ನ ನೋಡ್ಬೋದು ಯಾವ ಥರ ಇದೆ. ಸೊ ಮೆಕ್ಯಾನಿಕ್ಕಿಂದ ಹಿಡಿದು ಎಲ್ಲ ಫಿನಿಶ್ ಮಾಡಿಕೊಟ್ಟಿದ್ದಾರೆ. ಒಳಗಡೆ ಡೀಪ್ ಕ್ಲೀನ್ ಎಲ್ಲ ಆಗಿದೆ, ಚೆಕ್ಔಟ್ ಮಾಡ್ಬೋದು. ಸೊ ಬನ್ನಿ ನಿಮಗೆ ಸೌಂಡ್ ಒಂದ್ಸತಿ ತಿಳಿಸ್ಕೊಳೋಣ. ಜಾಸ್ತಿ ಪೆಟ್ರೋಲ್ ಇದೆ, ಕಮ್ಮಿ ಇದೆ. ಸೊ ಇವಾಗ ಇದ್ರ ಆಫಲ್ಲಿದೆ, ಲೈಟ್ ಆನ್ ದಿಸ್. ನಾನು ಸೌಂಡ್ ಬರಲ್ಲ, ಸೌಂಡ್ ಕೇಳಿಸ್ಕೊಳ್ಳಿ. ನೋಡಕ್ಕೆ ನೈಟ್ ಜಾಸ್ತಿ ಆಗಿದೆ, ಅದರಿಂದ ಜಾಸ್ತಿ ರೇಸ್ ಮಾಡೋಕ್ಕಾಗಲ್ಲ. ಸೊ ನಮ್ಮ ಕಾರೆಲ್ಲ ಇಷ್ಟೆಲ್ಲ ರೆಡಿ ಆಗಿದೆ. ಸೊ ಇದನ್ನು ಡೆಲಿವರಿ ನಾವು ನಾಳೆ ತೊಗೊತಾ ಇದ್ದೀವಿ. ಮಳೆ ಜಾಸ್ತಿ ಇರೋ ಕಾರಣಕ್ಕೆ ನಾವು ಇದನ್ನು ಇದು ಮಾಡ್ಕೊಂಡಿಲ್ಲ. ಸೊ ಮಳೆ ತುಂಬಾ ಜಾಸ್ತಿ ಇದೆ ಅಂತ ಗಾಡಿ ತೆಗಿತಾ ಇಲ್ಲ. ಸೊ ಬನ್ನಿ ನಾಳೆ ಗಾಡಿ ತೆಗೆದ್ಬಿಟ್ಟು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಒಂದು ಸತಿ ವ್ಯೂ ಮಾಡಿಕೊಡಿ, ನಾನು ನೋಡ್ತಾ ಇರಬೇಕು ಅಂತ ಫೀಲ್ ಬರ್ತಾ ಇದೆ. ಆ ಥರ ಇದೆ ಕಾರು. ಸೊ ಆಲ್ ಥ್ಯಾಂಕ್ಸ್ ಫಾರ್ ಪ್ರದೀಪ್ ಬೈ. ಎಲ್ಲ ಚೆಕ್ಔಟ್ ಮಾಡ್ಬೋದು ಬೈ. ಈ ಲುಕ್ಕು ಮೇನ್, ಈ ಲುಕ್ಕು ಇದಾಗಬೇಕು ಎಲ್ಲರೂ. ಲೈಟಾಗಿ ಹಾಕ್ತಾ ಇದ್ದೀರಿ ನಾವೇ. ಹಿಂಗೆ ಟಾರ್ಜನ್ ಕಾಣಿಸ್ತಿದೆಯಾ? ಇದು ಯಾರು ಗೊತ್ತಲ್ಲ, ಎಲ್ಲ ಕಾರ ಮೇಲೆ ಇರುತ್ತೆ ಹೆಸರು. ಅವರಿದ್ದು ನನ್ನ ಫುಲ್ ಖುಷಿ ಪಡೋರು, ಬಟ್ ಏನು ಮಾಡೋಕ್ಕಾಗಲ್ಲ. ಪರವಾಗಿಲ್ಲ, ನಾವು ಇದ್ದೀವಿ ಖುಷಿ ಪಡೋಕ್ಕೆ ಅವ್ರಿಗೆ. ನಾವು ಒಂದು ದಿವಸ ಹೋಗಬೇಕು, ಸ್ವಲ್ಪ ಮುಂದೆ ಹೋಗ್ಬಿಟ್ಟಿದ್ದಾರೆ ಅಷ್ಟೇ. ಬಟ್ ಹಿ ಈಸ್ ದಿ ಒನ್ ಬಟ್ ಐ ಆಮ್ ಹ್ಯಾವಿಂಗ್ ಸಕ್ಸಸ್ ಟುಡೇ. ಸಕ್ಸಸ್ ಎಲ್ಲ ಆಗ್ತಾ ಇರೋದು ಅವನಿಂದಾನೆ, ಗಾಡಿಗಳೆಲ್ಲ ಬರ್ತಾ ಇರೋದು ಅವನಿಂದಾನೆ ಅನ್ಕೊತೀನಿ. ಸೊ ಅವನು ಹೆಸರಿಕೊಂಡು ಉದ್ಧಾರ ಮಾಡ್ಬೇಕು ಅಂದ್ಕೊಂಡು ಮಾಡ್ತಾನೆ ಇದ್ದೀರಿ. ಸೊ ನನ್ನ ಬ್ಲಾಗಿಂಗ್ ಎಲ್ಲ ಫೇಮಸ್ ಆಗಬೇಕಂತ ಅವ್ನ ಡ್ರೀಮ್ ಇತ್ತು, ಅದು ನಾನು ಫುಲ್ಫಿಲ್ ಮಾಡ್ತಾ ಇದ್ದೀನಿ. ಬಟ್ ಅವನಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಫೇಮಸ್ ಆಗೋಗ್ತಾ ಇದ್ರಿ, ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಬನ್ನಿ ಗೈಸ್, ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಇಮೋಷನ್ ಆಗೋದು ಜಾಸ್ತಿ ಹೋಗ್ಬಿಡುತ್ತೆ. ಸೊ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಟೇಕ್ ಕೇರ್, ಎಲ್ಲ ಆಫ್ ಯು ಗೈಸ್.